ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಹಾಗೇನೆ ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ? ಬಿಕಾಸ್ ಯಾಕಂತಂದ್ರೆ 4 ವರ್ಷಗಳ ನಂತರ ರಿಲೀಸ್ ಆಗ್ತಿದೆ. ಯಾಕಂತಂದ್ರೆ ಅನೌನ್ಸ್ ಮಾಡಿದ್ದು ಯಾವಾಗೋ, ರಿಲೀಸ್ ಮಾಡ್ತಿರೋದು ಯಾವಾಗೋ. ಆ ಗ್ಯಾಪ್ ಅಲ್ಲಿ ಯಾಕಂತಂದ್ರೆ ನಿಮ್ಮ ಟೆಕ್ನಿಕಲ್ ವರ್ಕ್ಸ್ ಕೂಡನು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಕೂಡ ಆ 2 ಅವರ್ಸ್ ಏನು ನಿಮ್ಮ ಒಂದು ಸಿನಿಮಾವನ್ನ ನೋಡೋದಕ್ಕೆ ಬರ್ತಿರುವಂತಹ ವೀಕ್ಷಕರಿಗೆ ಬೋರ್ ಆಗ್ಬಾರ್ದು. ಎಲ್ಲೂ ಕೂಡ ಇದು ಪ್ಯಾಚ್ ಅಪ್ ವರ್ಕ್ ಆಗಿದೆ ಅನ್ನುವಂಥದ್ದು ಕಂಡುಹಿಡಿಬಾರ್ದು ಅನ್ನುವಂಥದ್ದು ಅಷ್ಟೊಂದು ಟೆಕ್ನಿಕಲ್ ಆಗಿದೆ. ಸೊ ಶೂಟಿಂಗ್ ಬಗ್ಗೆ, ಲೊಕೇಶನ್ಸ್ ಬಗ್ಗೆ ಎಲ್ಲೆಲ್ಲಿ ಏನಾದ್ರು ಆಗಿರುತ್ತೆ ನಿಮ್ಗೆ ಅಷ್ಟು ಲೇಟ್ ನೈಟ್ ಶೂಟ್ಸ್ ಏನಾದ್ರು ಒಂದಷ್ಟು ಅವಘಡಗಳ? ಯಾಕಂತಂದ್ರೆ ಕಾಮನ್ ಆಗಿ ಹಾಗೆ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳು. ಚಿತ್ರೀಕರಣನ ನಾವು ಮಂಗಳೂರಿಂದ ಹಿಡಿದು ಪೋರ್ಚುಗಲ್ ವರೆಗೂ ಚಿತ್ರೀಕರಣಗಳಾಗಿದೆ. ಆ, ಮೊದಲು ಕೂರ್ಗ್, ಬೆಂಗಳೂರು, ನಮ್ ತುಮಕೂರಲ್ಲೂ ದೇವರಾಯನದುರ್ಗದಲ್ಲಿ ಚಿತ್ರೀಕರಣ. ಎಷ್ಟು ದಿನ ಮಾಡಿದೆ ದೇವರಾಯನದುರ್ಗ? ದೇವರಾಯನದುರ್ಗ ಐ ಥಿಂಕ್ ಎರಡ್ ಮೂರ್ ದಿನ ಮಾಡಿದ್ವಿ. ಅಲ್ಲಿ ಒಂಥರ ಕಾಡು ಇದರಲ್ಲೆಲ್ಲ ಬಹಳ ನೇಸರದ ಜೊತೆ ಚಿತ್ರೀಕರಣ ಆಗಿದೆ. ತುಮಕೂರಿನಲ್ಲಿ ನಮ್ಮ ಮಠದ ಮುಂದೆ ಎಲ್ಲ ಒಂದ್ ಸ್ವಲ್ಪ ಚಿತ್ರೀಕರಣ ಆಗಿದೆ, ರೋಡಲ್ಲಿ ಎಲ್ಲ, ಸಿದ್ಧಗಂಗಾ ಮಠ. ಕೂರ್ಗಲ್ಲಿ ತುಂಬಾ ರಿಮೋಟ್ ಪ್ಲೇಸಸ್ ಅಲ್ಲಿ ಒಂದು ಒಳ್ಳೆ ಎಸ್ಟೇಟ್ ತರದ ಜಾಗಗಳಲ್ಲೆಲ್ಲ ಚಿತ್ರೀಕರಣ ಆಗಿದೆ. ಬೆಂಗಳೂರಿನಲ್ಲಿ ಹೊರಭಾಗಗಳಲ್ಲಿ, ಸಿಟಿಯಲ್ಲಿ ಚಿತ್ರೀಕರಣ ಆಗಿದೆ. ಅದಾದ್ಮೇಲೆ ಮಂಗಳೂರು, ಉಡುಪಿ, ಕುಂದಾಪುರ, ಮಲ್ಪೆ ಆ ಭಾಗಗಳಲ್ಲಿ, ಬೋಳಂಬಳ್ಳಿ, ಅಲ್ಲಿ ಕಂಬಳ ಟ್ರ್ಯಾಕ್ಗಳು, ಅಲ್ಲೆಲ್ಲ ಸುಮಾರು ಚಿತ್ರೀಕರಣ ಆಗಿದೆ. ಅದಾದ್ಮೇಲೆ ನಾವು ಕಾರೈಕುಡಿ, ತಮಿಳ್ನಾಡಿನ ಕಾರೈಕುಡಿಲಿ, ಯಾಕಂದ್ರೆ 100 ವರ್ಷ ಹಳೆ ಕಥೆ ಹೇಳ್ಬೇಕಿತ್ತಲ್ಲ, ಸೊ ಕಾರೈಕುಡಿಲಿ ಹೋಗಿ ಅಲ್ಲಿ ಸಾಕಷ್ಟು ಚಿತ್ರೀಕರಣ ಮಾಡಿದೀವಿ. ಸೆಟ್ ಅಲ್ಲಿ ಒಂದು ಗಂಟೆಗಳ ಕಾಲ VFX, ಪೂರ್ತಿ ಗ್ರೀನ್ ಸ್ಕ್ರೀನು, ಬ್ಲೂ ಸ್ಕ್ರೀನು ಇದರಲ್ಲಿ ಚಿತ್ರೀಕರಣ. ಇನ್ನೊಂದು ಭಾಗ ಪೋರ್ಚುಗಲ್ನ ಮದೇರಾ ಅಂತ ಒಂದು ಸಣ್ಣ ದ್ವೀಪ. ಆ ದ್ವೀಪದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್, ಆ ರೆಪ್ಲಿಕಾ ಹಡಗಿನಲ್ಲಿ ಸಮುದ್ರದ ಮಧ್ಯೆ ಒಂದು 8-10 ದಿನ ಚಿತ್ರೀಕರಣ ಆಗಿದೆ. ಅಲ್ಲೊಂದು ವಾರ 10 ದಿನ ಮೇಲಿದ್ವಿ. ಈ ರೀತಿ ತುಂಬಾ ವೈವಿಧ್ಯಮಯವಾದ ಲೊಕೇಶನ್ಗಳಲ್ಲಿ ಹೆಸರಿಗೆ ತಕ್ಕಂಗೆ ಗತ ವೈಭವಗಳನ್ನ ತೋರ್ಸೋದಕ್ಕೆ ಬರ್ತಿದ್ರ. ನಾವೇ ನೋಡ್ಬಿಟ್ವಿ ಎಲ್ಲ ಗತ ವೈಭವನು. ಈ 3 ವರ್ಷ ಚಿತ್ರೀಕರಣದಲ್ಲಿ ಎಲ್ಲಾ ವೈಭವನು ನೋಡ್ಬಿಟ್ವಿ. ಎಲ್ಲ ಒಂದ್ ಕಡೆ ಅನ್ಸಿಲ್ವಾ ನಿಮ್ಗೆ, ಏನೋ ಒಂದ್ ಸಾಧನೆ ಮಾಡಕ್ ಬರ್ತಿದ್ದೀನಿ, ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡ್ ಬಂದಿನಿ, ಆದ್ರೂ ಇಷ್ಟು ಟೈಮ್ ತಗೊಳ್ತಿದ್ಯಲ್ಲ ಅನ್ನುವಂಥದ್ದು ಹಾಗೆ ಆಗುತ್ತೆ. ಯಾಕಂತಂದ್ರೆ ಈಗ ನೀವು ಅನೌನ್ಸ್ ಮಾಡಿರ್ತೀರಾ, ಅನೌನ್ಸ್ ಆದ್ಮೇಲೆ ಕೇಳೋಂತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಸಿನಿಮಾ ಇನ್ನೂ ಆಗಿಲ್ವಾ, ಹಂಗೆ ಹಿಂಗೆ ಅಂತಂದಾಗ ಅವ್ರಿಗೆಲ್ಲ ಏನ್ ಆನ್ಸರ್ ಮಾಡ್ತಿದ್ರಿ ನೀವು ಅಂತ? ಅಂದ್ರೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ನಾವ್ ಇಷ್ಟು ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ, ಅಥವಾ ಕನ್ನಡ ಚಿತ್ರರಂಗಕ್ಕೇನೆ ಇದೊಂದು ಬೇರೆ ಹಂತದ ಸಿನಿಮಾ ಅನ್ನೋದು ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಈಗ್ಲೂ ಕೂಡ ಬಹಳಷ್ಟು ಜನಕ್ಕೆ ಯಾವ ರೀತಿ ಭಾವನೆ ಇದೆ ಗೊತ್ತಿಲ್ಲ. ನವೆಂಬರ್ 14ಕ್ಕೆ ಚಿತ್ರ ನೋಡಾದ್ಮೇಲೆ ಬಹಳಷ್ಟು ಜನ ಅನ್ಕೊಳ್ಳೋದಿದೆ, ನಾವೇನೋ ಅನ್ಕೊಂಡಿದ್ವಿ, ಇದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆಯಲ್ಲ ಸಿನಿಮಾ, ನಾವು ನಿರೀಕ್ಷೆನೆ ಮಾಡಿರ್ಲಿಲ್ಲ ಅಂತ ಬಂದು ಮಾತಾಡೋರೇ ಜಾಸ್ತಿ ಇರ್ತಾರೆ. ಹಾಗಾಗಿ ಕೇಳೋರ್ ಸಂಖ್ಯೆ ಜಾಸ್ತಿ ಇತ್ತು. ಇದೇನು ಇಷ್ಟೊತ್ತಿಗೆ 3 ಸಿನಿಮಾ ಮಾಡ್ಬೋದಿತ್ತು, 4 ಸಿನಿಮಾ ಮಾಡ್ಬೋದಿತ್ತು, ಇನ್ನು ಒಂದೇ ಮಾಡ್ಕೊಂಡ್ ಕೂತಿದ್ದೀರಾ, ಇದೇನ್ ರಿಲೀಸ್ ಆಗುತ್ತೋ ಇಲ್ವೋ ಅಂತ ಎಲ್ಲ ಕೇಳೋರು. ಆದ್ರೆ ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ, ಸಾಧಾರಣವಾಗಿರೋ 3 ಸಿನಿಮಾ ಮಾಡೋದ್ ಬದಲು ಗತವೈಭವದಂತ ಒಂದು ಚಿತ್ರ ಮಾಡಿದ್ರೆ ಸಾಕು. ಏನ್ ಮಾಡಿದ್ಯಪ್ಪ ಅಂತ ಈಗ ನಾಳೆ ದಿನ ನನ್ ಮಕ್ಕಳು ಮೊಮ್ಮಕ್ಕಳು ಕೇಳಿದ್ರು ಕೂಡ ನನಗ್ ತೋರ್ಸೋದಕ್ಕೆ ಈ ತರದೊಂದು ಸಿನಿಮಾ ಇದ್ರೆ ಅದು ನನ್ನ ಹೆಮ್ಮೆ ಆಗಿರುತ್ತೆ. ಆಮೇಲೆ ನಾವೊಂದ್ ಚಿತ್ರ ಮಾಡಿದ್ವಿ ಅಂದ್ರೆ ನಮ್ಮ ಆ ತಂಡದಲ್ಲಿರೋ ಎಲ್ಲರಿಗೂ ನಾಳೆ ದಿನ ಒಳ್ಳೇದಾಗ್ಬೇಕು. ಆ ಚಿತ್ರ ಹೊರಗಡೆ ಬಂದ್ಮೇಲೆ ಎಲ್ಲರೂ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳಂಗಾಗ್ಬೇಕು, ಈ ಸಿನಿಮಾ ನಂದು ಅಂತ ಹೇಳಂಗಿರ್ಬೇಕು. ನಾವು ಮುಜುಗರ ಪಟ್ಕೋಬಾರ್ದು, ಆ ಸಿನಿಮಾ ಅದ್ ಪರಲ್ಲ, ನೋಡ್ಲಿಲ್ಲ ಅಂದ್ರೆ ಪರಲ್ಲ ಬಿಡು ಅಂತ ನಾವ್ ಹೇಳಂಗಿರ್ಬಾರ್ದು. ನೋಡಿ ನೀವು, ನಾನ್ ನಿಮ್ ಭರವಸೆ ಕೊಡ್ತೀನಿ ನಾನ್ ಅಂತ ಹೇಳಂಗಿರ್ಬೇಕು. ನಿಮ್ ಸ್ನೇಹಿತರನ್ನ, ನಿಮ್ ಕುಟುಂಬದವ್ರನ್ನ ಕರ್ಕೊಂಡು ಹೋಗಿ ಅಂತ ನಾನ್ ಇನ್ನೊಬ್ರಿಗೆ ಹೇಳಂಗಿರ್ಬೇಕು. ತಲೆ ಕೆಡ್ಸ್ಕೊಬಿಡಿ, ನೋಡಿ ನೋಡಾದ್ಮೇಲೆ ನೀವು ಖುಷಿ ಪಡ್ತೀರಾ, ನನಗೆ ಫೋನ್ ಹಾಕ್ತೀರಾ ನೀವು ಅಂತ ಹೇಳಂಗಿರ್ಬೇಕು. ಇಲ್ಲ ಅಂದ್ರೆ ಮಾಡಿ ಪ್ರಯೋಜನ ಇಲ್ಲ. ನಾವೇ ಅದನ್ನ ಮುಚ್ಚಿಟ್ಟು ಅಯ್ಯೋ ಯಾರಿಗೂ ತೋರ್ಸ್ದಂಗಿದ್ ಯಾರು ನೋಡ್ದಲ್ಲ ಇದ್ರೆ ಸಾಕಪ್ಪ ಅನ್ನೋ ತರ ಅನ್ಸ್ಬಿಡುತ್ತೆ. ಚೆನ್ನಾಗಿ ನೋಡ್ಬಿಟ್ಟು ಆಮೇಲೆ ಟೀಕೆಗಳು ಮಾಡ್ತಾ ಇರ್ತಾರೆ ಬೇಡ ಅಂತ, ಸುಮ್ನೆ ಅದು ಇನ್ನು ಕಾಲಿಳಿ ಆಗೋಗುತ್ತೆ, ಬೇಡ ಅಂತ ಅನ್ಸಕ್ ಶುರು ಆಗುತ್ತೆ. ಅದಕ್ಕೋಸ್ಕರ ಸಮಯ ತಗೊಂಡು, ಅಫ್ಕೋರ್ಸ್ ಫ್ರಸ್ಟ್ರೇಷನ್ಗಳಾಗ್ತಿತ್ತು. ಯಾಕಂದ್ರೆ 1 ಗಂಟೆಗಳ ಕಾಲ VFX ಇದ್ದಾಗ ಸಿನಿಮಾ ನೀವ್ ಏನ್ ಮಾಡಿದ್ರು ಅದಕ್ಕೆ ಅದರದೇ ಆದಂತ ಸಮಯ ಹಿಡಿಯುತ್ತೆ. ಈಗ ನಮ್ಮಲ್ಲೂ ಕೂಡ ರಾಧೇಶ್ಯಾಮ್, ಪುಷ್ಪ ಮಾಡಿರುವಂತ VFX ಟೀಮ್ ಅವರೇ ನಮ್ಮ ಸಿನಿಮಾ ಕೂಡ ಮಾಡ್ತಿರೋದು, ರೇಡಿಯನ್ಸ್ ಎಫೆಕ್ಟ್ಸ್ ಅಂತ, ನಿರ್ಮಲ್ ಕುಮಾರ್ ಅಂತ. ಸೊ ಆತರ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿರುವಂತ ತಂಡನೇ ಗತವೈಭವ VFX ಕೂಡ ಮಾಡ್ತಿರೋದು. ಅವರೊಂದು ಬೇರೆ ಪ್ರಪಂಚನೇ ಸೃಷ್ಟಿ ಮಾಡ್ಬೇಕು ಅಂತ ಅಷ್ಟು ಮುತುವರ್ಜಿ ವಹಿಸಿ ಒಂದೊಂದು ಡೀಟೇಲಿಂಗು ಕೂಡ ವರ್ಕ್ ಮಾಡಿ
ಯಾರು ಬೆರಳು ತೋರಿಸ್ಬಾರ್ದು. ಒಂದು ಸ್ವಲ್ಪ ಆಚೆ ಈಚೆ ಆದ್ರೆ ಕಾರ್ಟೂನ್ ತರ ಅನ್ಸುತ್ತೆ, ಹ್ಮ್ ಹ್ಮ್ ತಮಾಷೆ ಅನ್ಸುತ್ತೆ, ಯಾರೋ ಆಡ್ಕೊಂಡು ಹೋಗೋ ತರ, ತಮಾಷೆ ಮಾಡೋ ತರ ಅನ್ಸುತ್ತೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಪಾಪ ಅವರು 200-250 ಜನದ ತಂಡ ಇಟ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಅದು VFX ಕೆಲಸನೇ ಹಾಗೆ, ತುಂಬಾ ಕಾಲಾವಕಾಶ ಬೇಕಾಗುತ್ತೆ. ಆಮೇಲೆ 4 ಜನ್ಮ ಅಂತ ಅಂದಾಗ 4 ಜನ್ಮಕ್ಕೂ ಬೇರೆ ರೀತಿಯ ಒಂದು ಕ್ಯಾರೆಕ್ಟರೈಸೇಷನ್, ಭಾಷಾ ಸ್ಪಷ್ಟತೆ, ಆ ಲ್ಯಾಂಗ್ವೇಜ್ ಯೂಸೇಜ್ ಇಂದ ಹಿಡಿದು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು, ಕ್ಯಾರೆಕ್ಟರೈಸೇಷನ್ ಇಂದ ಹಿಡಿದು, ಕ್ಯಾರೆಕ್ಟರ್ ಡೆಪ್ತ್ ಇಂದ ಹಿಡಿದು, ಕಾಸ್ಟ್ಯೂಮ್ಸು, ಆರ್ಟ್ ವರ್ಕ್, ಸೆಟ್ಸು, VFX, ಆರ್ಟಿಸ್ಟು, ಎಲ್ಲದೂ 4 ಜನ್ಮದಲ್ಲೂ ಬೇರೆ ಬೇರೆ ತರ ಇದೆ. ಸೊ ಇದು 4 ಬೇರೆ ಬೇರೆ ಚಿತ್ರಗಳು ಮಾಡ್ದಂಗ ಆಯ್ತು. ಜನಕ್ಕೂ ಕೂಡ ನವೆಂಬರ್ 14 ನಂತರ ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದಾಗ ಅವ್ರು 1 ಟಿಕೆಟ್ ಇನ್ ದುಡ್ಡು ಕೊಡ್ತಾರೆ, ಆದ್ರೆ 4 ಸಿನಿಮಾ ನೋಡ್ದಂಗ ಆಗುತ್ತೆ. ಹೊರಗಡೆ ಬಂದವರು ಕೂಡ ಅದೇ ಹೇಳ್ತಾರೆ, ಯಾವ 3-4 ಸಿನಿಮಾ ನೋಡ್ದಂಗ ಸಖತ್ತಾಗಿದೆ ಅಂತ ಅನ್ಸುತ್ತೆ. ಸೊ ನಮಗೂ ನನ್ನ ತಲೆಯಲ್ಲಿ ಇತ್ತು, ಓಕೆ ನಾವು 4 ಸಿನಿಮಾ ಮಾಡ್ದಂಗ್ ಮಾಡ್ತಾ ಇದೀವಿ, ಇಷ್ಟು ಸಮಯ ಹಿಡಿದೇ ಹಿಡಿದು ಇದಕ್ಕೆ ಅಂತ 3-4 ವರ್ಷ ಎತ್ತಿಡ್ಬೇಕು ಅಂತ. ಸೊ ಮಧ್ಯ ಎಲ್ಲ ಫ್ರಸ್ಟ್ರೇಷನ್ಗಳೆಲ್ಲ ಆಗೋದು, ಅಯ್ಯೋ ಮೊದಲನೇ ಸಿನಿಮಾನೇ ಇಷ್ಟು ಸಮಯ ಹಿಡಿತಿದೆಯಲ್ಲ ಅಂತ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೊರಟಿದೀವಿ, ದೊಡ್ಡ ಕೆಲಸ ಮಾಡ್ಬೇಕು ಅಂತ ಹೊರಟಿದೀವಿ ಅಂದಾಗ ಸಮಯ ಹಿಡಿತೆ ಅಂತ ಗೊತ್ತಿತ್ತು. ಹೊರಗಡೆ ಬಂದಾಗ ಎಲ್ಲ ಇಷ್ಟಪಡ್ತಾರೆ. ಬ್ರಿಟನ್ ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ನಾನು 3 ವರ್ಷ ಇದ್ದೆ. 3 ವರ್ಷ. ಈಗ ಏನಾಗುತ್ತೆ ಅಂತಂದ್ರೆ, ಈ ಹಳ್ಳಿಯಿಂದ ಸಿಟಿಗೆ ಬಂದ ತಕ್ಷಣ ಅವ್ರ ಹಾವಭಾವ ಮತ್ತೆ ಬಾಡಿ ಲ್ಯಾಂಗ್ವೇಜ್, ಅದ್ರ ಜೊತೆ ಭಾಷಾ ಸ್ಪಷ್ಟತೆ ಅಂತ ಹೇಳ್ತಿದ್ರಿ ನೀವು, ಅದ್ರ ಜೊತೆಗೆ ಮಾತನಾಡುವಂತ ವೇ ಆಗಿರ್ಬೋದು ಅಥವಾ ಮಾತನಾಡುವಂತ ಸ್ಟೈಲ್ ಆಗಿರ್ಬೋದು ಚೇಂಜ್ ಆಗ್ಬಿಡುತ್ತೆ. ಅಂತದ್ರಲ್ಲಿ ನೀವು ವಿದೇಶದಲ್ಲಿದ್ದು 3 ವರ್ಷ ಇದ್ದು ಅಲ್ಲಿ ಸ್ಟಡಿ ಮಾಡಿ ಬಂದಿದ್ದೀರಾ. ಬಟ್ ಆದ್ರೂ ಕೂಡ ಎಲ್ಲೂ ಕೂಡ ನಿಮ್ಮ ಭಾಷಾ ಸ್ಪಷ್ಟತೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ಲಾ ಹೊಸಬ್ರು ಯಾರು ಬರ್ತಿದಾರೆ, ಹೊಸಬ್ರಾಗಿರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನಟರು ಯಾರೆಲ್ಲ ಇದಾರೋ ಅವ್ರಿಗೆಲ್ಲಾನು ಒಂಥರ ಸ್ಫೂರ್ತಿ ಅಂತಾನೆ ಹೇಳ್ಬೋದು ನೀವು ಮಾತನಾಡುವಂತ ಭಾಷಾ ಸ್ಪಷ್ಟತೆಯಲ್ಲಿ ಮತ್ತೆ ಶೈಲಿಯಲ್ಲಿ. ನಾನು ಯಾರಿಗೋ ಸ್ಫೂರ್ತಿ ಅಂತ ಅನ್ಕೊಳ್ಳಲ್ಲ, ಬೇರೆಯವರಿಂದ ಸ್ಫೂರ್ತಿ ತಗೊಂಡಿರೋದುಂಟು. ನಾನು ದೊಡ್ಡ ಅಣ್ಣ ಅವರು, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಸರ್ ಇಂದ ಹಿಡಿದು ಇವತ್ತು ನವೆಂಬರ್ 14ಕ್ಕೆ ನನ್ನ ಸಿನಿಮಾ ಜೊತೆಗೆ ಯಾರಾದ್ರೂ ಹೊಸಬ್ರು ಸಿನಿಮಾ ಬಿಡುಗಡೆ ಆದ್ರೆ ಅವರಿಂದನೂ ಕಲಿಬೇಕು ಅನ್ನೋ ಮನಸ್ಥಿತಿ ಇರೋ ನಾನು. ಅವರಿಂದನೂ ಏನೋ ಒಂದು ಇನ್ಫ್ಲೂಯೆನ್ಸ್ ಆಗೋದು ಅಥವಾ ಒಂದು ಸ್ಫೂರ್ತಿ ತಗೊಳ್ಳೋದು ಈ ತರದಿದೆ ಅಂತ ನನ್ನ ಭಾವನೆ. ಆದ್ರೆ ನಾನಿನ್ನೊಬ್ರಿಗೆ ಸ್ಫೂರ್ತಿ ಆಗೋದಾ ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲ, ನನ್ಗೆ ಮಾತಾಡುವಂತ ನಾನು ಅಲ್ಲಿ ಅವತ್ತು ನಾನು ಅನ್ಕೊಂಡ್ವಿ, ನಾನು ಮತ್ತೆ ನನ್ನ ಒಂದಷ್ಟು ಜನ ಕಲೀಗ್ಸ್ ಎಲ್ಲಾನು ಕೂಡ ಭಾಷೆ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ. ಮೇ ಬಿ ನಾನು ಅನ್ಕೊಂಡೆ ತುಮಕೂರವ್ರಲ್ವಾ, ಸೊ ಆ ಭಾಷೆದ ಮೇಲೆ ಹಿಡಿತ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಆ ತುಮಕೂರು ಸ್ಲ್ಯಾಂಗ್ ಅನ್ನೋದು ಬರ್ತಿಲ್ಲ. ಕನ್ನಡ ಅನ್ನೋದು ಹೆಂಗ್ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅನ್ನೋಂಥದ್ದಿದೆ. ಅದ್ರ ಜೊತೆ ವಿದೇಶದಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಆ ಕಡೆ ಹಾವಭಾವಗಳಾಗಿರ್ಬೋದು, ಅಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ಅಲ್ಲೆಲ್ಲ ನೋಡಿದಾಗ್ಲಿ ಈಗ ಯಾರು ಒಬ್ರು ಹೋಗ್ಬಿಟ್ರೆ ಸಾಕು ವಿದೇಶಕ್ಕೆ, ಅವರ ಮಾತಿನ ಶೈಲಿಯೇ ಎಲ್ಲ ಈ ಕಂಪ್ಲೀಟ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಅಂತಂದ್ರೆ ಅಲ್ಲಿ 3 ವರ್ಷ ಮತ್ತೆ ಇಲ್ಲೆಲ್ಲಾನು ಮಾಡಿದಿರ, ಅದ್ರ ಜೊತೆಗೆ ಇಷ್ಟೆಲ್ಲಾನು ಕೂಡ ತರಬೇತಿ ಪಡ್ಕೊಂಡಾಗ್ಲೂ ಕೂಡ ಒಂದ್ ಸ್ವಲ್ಪನೂ ಚೇಂಜಸ್ ಆಗಿಲ್ಲ ಅಂತಂದ್ರೆ ಆ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು, ಆಮೇಲೆ ಭಾಷೆ ಕೊಡ್ತಿರುವಂತಹ ಗೌರವ ಎದ್ದು ಕಾಣ್ತಿದೆ ಅನ್ನುವಂಥದ್ದು. ಸರ್ ನಮ್ದು ಅಂದ್ಮೇಲೆ ನಾವೇ ಪ್ರೀತಿಸ್ಲಿಲ್ಲ ಅಂದ್ರೆ ಇನ್ಯಾರು ಪ್ರೀತಿಸ್ತಾರೆ ಸರ್? ನಮ್ಮಮ್ಮನ ನಾವು ಪ್ರೀತಿಸ್ಲಿಲ್ಲ, ನಾವು ಗೌರವಿಸ್ಲಿಲ್ಲ. ನಮ್ಮನೆ, ನಮ್ಮೂರು, ನಮ್ ಜನ, ನಮ್ಮ ಹಳ್ಳಿ, ನಮ್ ಜಿಲ್ಲೆ, ನಮ್ ರಾಜ್ಯ, ನಮ್ ತಾಲೂಕು, ನಮ್ ದೇಶ, ನಮ್ ಭಾಷೆ, ನಮ್ ನೆಲ, ನಮ್ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಇದನ್ನ ನಾವೇ ಗೌರವಿಸ್ಲಿಲ್ಲ, ಪ್ರೀತಿಸ್ಲಿಲ್ಲ ಅಂದ್ರೆ ಬೇರೆಯವ್ರು ಗೌರವಿಸ್ಲಿ, ಪ್ರೀತಿಸ್ಲಿ ಅಂತ ನೀವು ಹೇಗೆ ನಿರೀಕ್ಷೆ ಮಾಡ್ತೀರಾ? ಅಷ್ಟೇ. ಆಮೇಲೆ ಸರ್ ನಾನ್ ಅನ್ಕೊಂಡಿರೋದು, ನಾನ್ ಬ್ರಿಟನ್ಗೆ ಹೋದ್ರು ಅಲ್ಲಿಂದ ಏನಾದ್ರು ಒಳ್ಳೇದ್ ಕಲಿಯಕ್ಕಾಗುತ್ತಾ ಕಲಿತೀನಿ ಸರ್. ನಿಮ್ ಜೊತೆ ಮಾತಾಡ್ತಾ ನಿಮ್ಮಿಂದ ಏನಾದ್ರು ಕಲಿಯಕ್ಕಾಗುತ್ತಾ ಕಲಿಯೋಣ. ಆದ್ರೆ ನಮ್ ತರ ನಾವು ಬಿಟ್ಕೊಡ್ಬಾರ್ದು. ಅಷ್ಟೇ. ನಮ್ಮಲ್ಲಿ ಏನೋ ತಪ್ಪಿದೆ, ಹುಳುಕಿದೆ ಅಂದ್ರೆ ಅದನ್ನ ನಿಮ್ಮನ್ನ ನೋಡಿ ನಾವು ಕಲ್ತ್ಕೊಳ್ಳೋಣ, ಬೇರೆ ದೇಶದವ್ರಿಗೆ ನೋಡಿ ಕಲ್ತ್ಕೊಳ್ಳೋಣ, ಬೇರೆ ರಾಜ್ಯದವ್ರಿಗೆ ನೋಡಿ ಕಲ್ತ್ಕೊಳ್ಳೋಣ, ತಪ್ಪಿಲ್ಲ. ಆದ್ರೆ ನಮ್ ತನನ, ನಮ್ಮ ಅಸ್ಮಿತೆಯನ್ನ ನಾವು ಬಿಟ್ಕೊಡೋದು, ನಮ್ಮ ವಿಚಾರಗಳನ್ನ ನಾವು ಬಿಟ್ಕೊಡೋದು, ಅದನ್ನ ನನಗೆ ಒಪ್ಪಿಗೆ ಇಲ್ಲ. ನನ್ನ ಭಾಷೆ ಬಗ್ಗೆ ನೀವು ಹೇಳ್ತಿದ್ದೀರಾ, ಬಹಳ ಸಂತೋಷ ಅದು. ಆದ್ರೆ ಕನ್ನಡ ಭಾಷೆನೇ ಬಹಳ ಸುಂದರ ಕೇಳೋದಕ್ಕೆ. ನೀವು ಹಳೆ ಅಣ್ಣವ್ರದ್ದು ಭಾಷಣಗಳು ಕೇಳಿದ್ರೆ ನಿಜವಾಗ್ಲೂ ಕನ್ನಡ ಎಷ್ಟು ಇಂಪಾಗಿದೆ, ಎಷ್ಟು ಚಂದ ಇದೆ ಕೇಳೋದಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಭಾಷೆನೇ ಬಹಳ ತುಂಬಾ ಸೊಗಸಾಗಿದೆ ಕೇಳೋದಕ್ಕೆ. ನಮ್ಮ ಭಾಷೆ, ಆ ಕ್ರೆಡಿಟ್ ನನಗೋಗಂಗಿಲ್ಲ, ನಮ್ಮ ಕನ್ನಡಕ್ಕೆ ಹೋಗ್ಬೇಕು. ನಾನು ಶಾಲೆಯಲ್ಲಿ ಕನ್ನಡ ಕಲ್ತಿರೋದಿಲ್ಲ. ನಮ್ಮ ಶಾಲೆಯಲ್ಲಿ ಕನ್ನಡ ಹೇಳ್ಕೊಟ್ಟಿಲ್ಲ ನಮ್ಗೆ. ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ರು ಕೂಡ, ನಾನು ಕೇಂದ್ರ ವಿದ್ಯಾಲಯ ಶಾಲೆಯಲ್ಲಿ ಓದಿದ್ರು. ನಾನು ಓದೋ ಸಂದರ್ಭದಲ್ಲಿ ನಮಗೆ ಕನ್ನಡ ಹೇಳ್ಕೊಟ್ಟಿರ್ಲಿಲ್ಲ. ಅವಾಗ ಕನ್ನಡ ಇರ್ಲಿಲ್ಲ, ನಮ್ಗೆ ಲ್ಯಾಂಗ್ವೇಜ್ ಇರ್ಲಿಲ್ಲ, ಕನ್ನಡ ಅನ್ನೋ ಭಾಷೆನೇ ಇರ್ಲಿಲ್ಲ. ಓಕೆ. ಈ ಕೂಡ ಎಷ್ಟೋ ಜನ ನನ್ನ ಜೊತೆ ಓದಿರೋ ಹುಡುಗರಿಗೆ ಇವತ್ತಿಗೂ ಕನ್ನಡ ಓದಕ್ ಬರಲ್ಲ.
ಕನ್ನಡದ ಲಿಪಿನೇ ಗೊತ್ತಿಲ್ಲ ಇವತ್ತಿಗೂ ಕೂಡ. ನಾನ್ ನನ್ನ ಸ್ವಇಚ್ಛೆಯಿಂದ ನಾನು ಕಲ್ತಿರುವಂತದ್ದು. ಓದಿದ್ದು. ನಾನು ಸಂಗೀತದ ಪರೀಕ್ಷೆ ತಗೊಂಡಾಗ್ಲೂ ಕೂಡ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ತಗೊಳಕ್ ಅವಕಾಶ ಇತ್ತು. ಎಲ್ಲರೂ ಇಂಗ್ಲಿಷ್ ತಗೋ, ಅಟ್ಲೀಸ್ಟ್ ಪಾಸ್ ಆಗ್ತೀಯಾ, ಕನ್ನಡ ತಗೊಂಡ್ರೆ ಫೇಲ್ ಆಗಿ ಹೋಗ್ತೀಯ, ನಿನಗೆ ಈ ಬರೆಯೋದು ಕಷ್ಟ ಆಗ್ಬೋದು ಅಂತ. ನಾನು ಬೇಕು ಅಂತ ಕನ್ನಡನೇ ತಗೊಂಡು ಸ್ಲೇಟ್ ಹಿಡಿದು ಈ ಕಲ್ತು ನಾನು ಕನ್ನಡದಲ್ಲೇ ಬರೀಬೇಕು ಅಂತ ಹೇಳಿ ನನ್ನ ಜೊತೆ ನಮ್ಮ ಸಿಸ್ಟರ್ಸ್, ನಮ್ಮ ಅಕ್ಕದಿರಿಬ್ರು ಅವರು ಎಕ್ಸಾಮ್ ಪರೀಕ್ಷೆ ಕಟ್ಟಿದ್ರು. ಅವರೆಲ್ಲ ಕನ್ನಡ ಎಲ್ಲ ಓದಿರೋರೇನೆ. ಅವ್ರಿಗಿನ್ನ ಜಾಸ್ತಿ ಅಂಕ ತಗೊಂಡು ನಾನು ಪಾಸ್ ಆದೆ. ಶಬಾಷ್. ಅವ್ರ ರಿಯಾಕ್ಷನ್ ಹೇಗಿತ್ತು ಅವಾಗ ಅಂತ? ಅವ್ರ ರಿಯಾಕ್ಷನ್ ಇರ್ಲಿ, ನಮ್ಮನೇಲಿ ನಮ್ಮ ಅಮ್ಮನ ರಿಯಾಕ್ಷನ್ ನೋಡ್ಬೇಕಿತ್ತು. ಅವರಿಬ್ರು ಬೈದಿದ್ದು ನೋಡಿ, ಅವ್ನಿಗೆ ಕನ್ನಡ ಹೇಳ್ಕೊಟ್ಟಿಲ್ಲ, ಅವ್ನ್ ಕಲ್ತು ಕನ್ನಡದಲ್ಲಿ ಬರೆದು ನಿಮ್ಗಿನ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾನೆ, ಅವ್ನ್ ನಿಮ್ಗಿನ ಚಿಕ್ಕ ಹುಡುಗ, ಅವನಷ್ಟು ಇದ್ ಮಾಡಕ್ಕಾಗಿಲ್ಲ ನಿಮ್ಗೆ, ಹಂಗೆ ಹಿಂಗೆ ಅಂತ ಅವ್ರಿಗೆಲ್ಲ ಪಾಪ. ಅವರೆಲ್ಲ ನನ್ನನ್ನ ಸಿಟ್ ಮಾಡ್ಕೊಳ್ಳೋದು, ನೀನ್ ಯಾಕೆ ಜಾಸ್ತಿ ತಗೊಂಡೆ ನೋಡು, ಅವ್ರಿಗೆ ಅಂತ. ಸಿಬ್ಲಿಂಗ್ಸ್ ಅಂದ್ರೆ ಹಿಂಗೆ ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.